ಸರ್ ಈಗ ಅಫ್ಕೋರ್ಸ್ ಅದು ಕಥೆ ಅಂತ ಹೇಳಿದ್ರಲ್ಲ ವೈದ್ಯ ಅಂತಾರೆ ಈಗ ಎಲ್ಲರೂ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಥವಾ ಅದೇ ಕಥೆಯಿಂದ ದರ್ಶನ ಸರ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರ? ಇಲ್ಲ, ಆ ಥರ ಏನಿಲ್ಲ. ನನಗದು ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನು ಹೇಳಿಲ್ಲ, ಇಲ್ಲ ದಿನಕರ್ ಸೂಪರ್ ಆಗಿದೆ. ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ್ದು, ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟಾಗಿರೋದು ತೊಗೊಬಂದಿದ್ದಾರೆ ದಿನಕರು. ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ, ಅವರೊಂದು ಪ್ರೀವಿಯಸ್ ಫಿಲಮ್ ಎಲ್ಲ. ಸೊ ಈ ಥರ ಇದನ್ನು ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ, ಏನು ಕಾಂಪ್ರಮೈಸು ಎಲ್ಲ ಬೇಡ, ಒಂಚೂರು ಖರ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ. ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು, ದಿನಕರ್ ಅನ್ನೆಸೆಸರಿಯಾಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡೇಲಿ ಹಿಡ್ಕೊಂಡು ಮಾಡಿ ಅಂತ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ನನಗೆ ಆ್ಯಕ್ಚುಲಿ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಾ ಇದ್ದೀನಿ ಅಂತಲೇ ಅನಿಸಿಲ್ಲ, ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು, ಸಿನಿಮಾ ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಮಾಡಲ್ಲ ಅಂತ ಹೇಳಿದ. ದಿನಕರ್ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ರೆ ನೀನು ಅಂದರು. ಸೊ ಒಬ್ಬ ಅದೇ ತಾನೇ, ಈಗ ನಾವು ಏನು ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೇ ನಾವೇನು ಅಂದ್ಕೊಂಡಿದ್ದು ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಇಲ್ಲ ಏನೋ ಮಾಡೋಕ್ಕೆ ಇದೇನಕ್ಕೆ ಮಾಡ್ತೀರಾ, ಇದು ಬೇಡ, ಹಂಗೆ ಹಿಂಗೆ ಅಂತ ಹೇಳಿದಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆ ಥರ ಅದೇ ಥರ ಇವನ್ ಜಯಣ್ಣನೂ ಅಷ್ಟೇ, ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲ್ಲನ್ ಇಂಟ್ರಡಕ್ಷನ್ಗೆ ಅಂದೆ. ತಗೋಪ್ಪ, ಎಷ್ಟು ಬೇಕು ಅದು ಪರ್ ಡೇ, ಐ ಮೀನ್ ಪರ್ ಅವರ್ ಕಾಸ್ಟ್, ಅದಕ್ಕೆ ಈ ಥರ 75,000 80,000 ಹಂಗಿರುತ್ತೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಕೊಟ್ಟರು ಮಾಡು ಅಂತ. ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸ್ಬೇಕು, ಅದರಿಂದ ಇಳಿಬೇಕು, ಅಷ್ಟೇ ಇರೋದು ಶಾರ್ಟು. ಬಟ್ ಆ ಖರ್ಚು ಮಾಡಿದ್ರು, ಅಂದರೆ ಸಿನಿಮಾಲಿ ಅದು ಹಂಗೆ ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನ ಹಂಗೆ ಸರ್, ಯಾಕಂದರೆ ನೀವು ಜಯಣ್ಣ ಫಿಲಮ್ಸ್ ಆದರೆ ಪುನೀತ್ ಸರ್ ಸಿನಿಮಾ ವಿಚಾರವಾಗಿ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿ. ಸೊ ಆ ಒಂದು ಜರ್ನಿ, ಅಪ್ಪು ಸರ್ ಜೊತೆ ಒಂದು ಒಡನಾಟ, ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಅದೇ ಈಗ ಹೇಳೋದಲ್ಲ, ನಂಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು, ದಿನಕರ್ ಬನ್ನಿ ಮಾತಾಡೋಣ ಅನ್ನೋರು, ನಾನು ಹೋಗ್ತಿದ್ದೆ, ಜಯಣ್ಣನೂ ಬರೋರು. ತುಂಬ ಚೆನ್ನಾಗಿತ್ತು. ಅಂದರೆ ಅದೇ ಹೇಳೋದಲ್ಲ, ಅವ್ರ ಜೊತೆಲಿ ನಾನೊಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅನ್ನೋ ಫೀಲೇ ಇರಲ್ಲ. ನಾನು ದರ್ಶನ್ ಜೊತೆಲಿ ಹೆಂಗೆ ಮಾತಾಡ್ತೀನಿ ಹಂಗೆ ಅಲ್ಲಿ ದರ್ಶನ್ ಹತ್ರ ಹೋಗೋಬಾರ ಅಂತ ಮಾತಾಡ್ತಿರ್ತೀನಿ, ಇವ್ರ ಹತ್ರ ಹೋಗಿ ಬನ್ನಿ ಅನ್ನೋ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ನನಗೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಹಂಗೆ ಇತ್ತು. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಏನು ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ, ಈ ಥರ ಸೀನ್ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಈ ಥರ ಎಲ್ಲ ಡೀಟೇಲಾಗಿ ಕೇಳೋರು. ನಂಗೆ ತುಂಬ ಖುಷಿಯಾಗೋದು. ಅಂದರೆ ನನ್ನ ವಿಷನ್ನ ಅವರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ದಿನಕರ್ ಏನು ಅಂದ್ಕೊಂಡಿದ್ದಾನೆ, ಸೊ ಈ ಥರನೇ ಬರಬೇಕು ಅನ್ನೋದನ್ನ ಅವರು ಕನ್ಸೀವ್ ಮಾಡಿ ಆ ಥರ ಡೆಲಿವರ್ ಮಾಡಬೇಕು ಅಂತ ಅವರು ಪ್ರಿಪೇರ್ ಆಗ್ತಾಯಿದ್ರು. ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ದೀವಿ ಸರ್. ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳ ವಿಚಾರ, ಯಾಕಂದರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್. ಬಾಂಡಿಂಗ್ ಅದು ತುಂಬ ವರ್ಷದಿಂದ ಇದೆ ಸರ್. ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನಿಸುತ್ತೆ ನಮ್ಮ ತಂದೆದು ಮತ್ತು ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ತುಂಬ ಖುಷಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ. ಏನು ಮುಪಾ ಅಂದರೆ ಮುತ್ತರಾಜು ಪಾರ್ವತಮ್ಮ ಅವರ ಕೃಪಾ ಅಂತ. ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ರದ್ದು ಒಂದು ಆಸೆ ಇರ್ತದೆ, ಒಂದು ಮನೆ ಕಟ್ಕೋಬೇಕಂತ, ಅದಕ್ಕೆ ಅವ್ರ ಹೆಸರೇ ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ಗಿತ್ತು ನಮ್ಮ ತಂದೆದು ಮತ್ತು ಅವ್ರದ್ದು ಬಾಂಡಿಂಗು. ಆ್ಯಂಡ್ ಈವನ್ ಅವರು ಅಷ್ಟೇ ಇರೋರು. ಪಾರ್ವತಮ್ಮ ಅವ್ರು ತುಂಬ ಅಡ್ವೈಸ್ ಮಾಡೋರಂತೆ ನಮ್ಮ ಅಮ್ಮಂಗೆ, ನೋಡು ಕಲಾವಿದರ ಜೀವನ ಹಿಂಗಲ್ಲ, ಹಿಂಗಿರುತ್ತೆ, ಸೊ ನೀನು ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು, ಏನೇನು ಬರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು, ಈ ಥರ ಇನ್ವೆಸ್ಟ್ ಮಾಡು, ಹಂಗೆ ಮಾಡು ಅಂತ ನಮ್ಮ ಅಮ್ಮನಿಗೆ ಅವರೇ ಹೇಳ್ತಾ ಇದ್ದು. ಈಗ ನಮ್ಮ ತಂದೆ 95 ತೀರ್ಕೊಂಡ್ಮೇಲೂ ನಮ್ಮದು ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮಗೆ ಎಲ್ಲನೂ. ಊಟಕ್ಕೂ ತುಂಬ ತೊಂದರೆ ಪಟ್ವಿ. ಆದ್ರೂ ಅಂಥದ್ರಲ್ಲೂ ಏನೂ ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗಲಿ, ಎಲ್ಲೋ ನನಗಾಗಲಿ ದರ್ಶನ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗಲಿ, ಅವೆಲ್ಲ ನಾವು ಪಾರ್ವತಮ್ಮವ್ರು ನಮ್ಮ ಅಮ್ಮನ ಕೊಟ್ಟಿರೋ ಇನ್ಪುಟ್ಟಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದ ಆ ರೀತಿಲಿ. ಹೌದೌದು, ಖಂಡಿತ. ಈಗ ನೆಕ್ಸ್ಟ್ ನಂದು ಅದೇ ಪ್ಲ್ಯಾನ್ ಇರೋದು, ಚಂದುನ ಲಾಂಚ್ ಮಾಡಬೇಕು ಅಂತ. ಅಂದರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡ್ತೀನಿ. ಹೌದೌದು, ಅಂದರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೆಂಗೆ ಅಂತ ಅದೆಲ್ಲ ಒಂಚೂರು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಚಾನ್ಸಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.